ಸಿಬ್ಬಂದಿ ಕರೀರಿ, ವೆಪನ್ ಎಲ್ಲ ಬೆಂಗಳೂರು ಕೆಪಿ ಅಗ್ರಹಾರ ಠಾಣೆಯ ಇನ್ಸ್ಪೆಕ್ಟರ್ ಗೋವಿಂದರಾಜು ಅವರು 4 ಲಕ್ಷ ರೂಪಾಯಿ ಲಂಚ ಸ್ವೀಕರಿಸುವ ವೇಳೆ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ನಿಮ್ಮ ಸಿಬ್ಬಂದಿ ಕರೀರಿ ಸರ್, ನಿಮ್ಮ ಸಿಬ್ಬಂದಿ ಕರೀರಿ, ವೆಪನ್ ಎಲ್ಲ ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಮೈಸೂರು ರಸ್ತೆಯ ಸಿರಸಿ ಸರ್ಕಲ್ ಸಮೀಪದ ಸಿಎಆರ್ ಗ್ರೌಂಡ್ ಬಳಿ ಅವರನ್ನು ರೆಡ್ ಹ್ಯಾಂಡ್ ಆಗಿ ವಶಕ್ಕೆ ಪಡೆಯಲಾಗಿದೆ. ಚೀಟಿ ವ್ಯವಹಾರಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ದೂರುದಾರರಿಗೆ ಅನುಕೂಲ ಮಾಡಿಕೊಡುವುದಾಗಿ ಹೇಳಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಆರೋಪ ಅವರ ಮೇಲಿದೆ. ಹಣ ನೀಡದಿದ್ದರೆ ಪ್ರಕರಣದಲ್ಲಿ ಸಿಲುಕಿಸುವುದಾಗಿ ಬೆದರಿಕೆ ಹಾಕಲಾಗಿತ್ತು ಎನ್ನಲಾಗಿದೆ. ಈ ಹಿನ್ನೆಲೆಯಲ್ಲಿ ದೂರುದಾರರು ಲೋಕಾಯುಕ್ತಕ್ಕೆ ದೂರು ನೀಡಿದ್ದು, ಅದರಂತೆ ಕಾರ್ಯಾಚರಣೆ ನಡೆಸಿ ಇನ್ಸ್ಪೆಕ್ಟರ್ ಅವರನ್ನು ಬಂಧಿಸಲಾಗಿದೆ. ನಿಮ್ಮ ಸಿಬ್ಬಂದಿ ಕರೀರಿ ಸರ್. ಎಲ್ಲರಿಗೂ ನಮಸ್ಕಾರ. ನಿನ್ನೆ 29 ದಿನ ನಾವು ಒಂದು ಟ್ರ್ಯಾಪ್ ಕೇಸನ್ನು ಮಾಡ್ತೀವಿ. 4/2026 ಅಂಡರ್ ಸೆಕ್ಷನ್ 7A ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ 1988 ಅಮೆಂಡೆಡ್ ಇನ್ 2018. ಸೊ ಈ ಕೇಸಲ್ಲಿ ಕಂಪ್ಲೇಂಟೆಂಟ್ ಬಂದು ಮೊಹಮ್ಮದ್ ಅಕ್ಬರ್ ಅಂತ, AGO ಬಂದು ಗೋವಿಂದರಾಜು, ಇವರು ಇನ್ಸ್ಪೆಕ್ಟರ್ KP ಅಗ್ರಹಾರ ಪೊಲೀಸ್ ಸ್ಟೇಷನ್. ಸೊ ಇವತ್ತು ಡಿಮ್ಯಾಂಡ್ ಟೋಟಲ್ 5 lakhs ಇತ್ತು. ಅದರಲ್ಲಿ 24 ತಾರೀಕು 1 lakh ತೊಗೊಂಡಿದ್ದಾರೆ. ಮತ್ತು ನಿನ್ನೆ ಡಿಮ್ಯಾಂಡ್ 4 lakhs ಇತ್ತು. ಸೊ ಈ 4 lakhs ಡಿಮ್ಯಾಂಡ್ ಆಕ್ಸೆಪ್ಟ್ ಮಾಡುವಾಗ ಲೋಕಾಯುಕ್ತ ಪೊಲೀಸ್ ತಂಡ ಟ್ರ್ಯಾಪ್ ಮಾಡಿದ್ದೀವಿ. ಇದರಲ್ಲಿ ಇದು ಬಂದು 12/2026 ಅಂತ ಒಂದು KP ಅಗ್ರಹಾರ ಸ್ಟೇಷನಲ್ಲಿ ಒಂದು ಕೇಸ್ ದಾಖಲಾಗುತ್ತೆ. ಇದು ಬಡ್ಸ್ ಆ್ಯಕ್ಟ್ ಒಳಗಡೆ ಕೇಸ್ ದಾಖಲಾಗುತ್ತೆ. ಆ ಕೇಸಲ್ಲಿ ಸಹಾಯ ಮಾಡೋಕ್ಕೋಸ್ಕರ, ಅಂದರೆ ಈ ಕಂಪ್ಲೇನೆಂಟ್ ಯಾರು ಕಂಪ್ಲೇಂಟ್ ಇದ್ದಾರೆ ಅದರಲ್ಲಿ ಅಕ್ಯೂಸ್ ಇದ್ದಾರೆ. ಸೊ ಮೊಹಮ್ಮದ್ ಅಕ್ಬರ್ಗೆ ಹೆಲ್ಪ್ ಮಾಡುವ ಇದಕ್ಕೋಸ್ಕರ ಡಿಮ್ಯಾಂಡ್ ಮಾಡಿದರು ಇನ್ಸ್ಪೆಕ್ಟರ್. ಸೊ ಈ ಪರಿಸ್ಥಿತಿಯಲ್ಲಿ ನಾವು ಟ್ರ್ಯಾಪ್ ಮಾಡಿದ್ವಿ. 4:30ಗೆ ಸಾಯಂಕಾಲ ಚಾಮರಾಜಪೇಟೆ ನಮ್ಮ CR ಗ್ರೌಂಡ್ ಹತ್ತಿರ ಟ್ರ್ಯಾಪ್ ಆಗುತ್ತೆ. ಸೊ ಇದರಲ್ಲಿ ಬೇಸಿಕಲಿ ಒಂದು ಈ ಕಂಪ್ಲೇನೆಂಟ್ ಯಾರಿದ್ದಾರೆ ಮೊಹಮ್ಮದ್ ಅಕ್ಬರ್ ಮತ್ತು ಇವರ ಫ್ರೆಂಡ್ಸ್ 3-4 ಜನ ಮೇಲೆ 3 ಕೇಸ್ಗಳು ದಾಖಲಾಗುತ್ತೆ ಬಡ್ಸ್ ಆ್ಯಕ್ಟ್ ಇದೆ. ಸೊ ಈ ಕೇಸ್ ಸಂಬಂಧಪಟ್ಟಂತೆ ಕೇಸಲ್ಲಿ ಹೆಲ್ಪ್ ಮಾಡುವ ಇದರಲ್ಲಿ ಈ ದುಡ್ಡು ಸರ್, ಅವ್ರ ಮನೆಗೆಲ್ಲ ಹೋಗಿ ಇವ್ರು ಕಿರುಕುಳ ಕೊಟ್ಟು ಅಂತ ಅದೆಲ್ಲ ವಿಡಿಯೋ ಮಾಡಿದ್ರು ಸರ್. ವಾರಂಟ್ ಇದೆ. ಐ ಥಿಂಕ್ ಲಾ ಆ್ಯಂಡ್ ಆರ್ಡರ್ ಪೊಲೀಸರು ಅವರು ಹೇಳ್ತಾರೆ. ನಮ್ಮದು ಓನ್ಲಿ ಟ್ರ್ಯಾಪ್ ಸಂಬಂಧಪಟ್ಟಾಗಿರೋದ್ರಿಂದ ನಾವು ಟ್ರ್ಯಾಪ್ ಕಂಪ್ಲೇನೆಂಟ್ ಬಂದು ನಮಗೆ ಡಿಮ್ಯಾಂಡ್ ಇತ್ತು. ಅದು ಆ ಪರಿಸ್ಥಿತಿಯಲ್ಲಿ ನಾವು ಟ್ರ್ಯಾಪ್ ಮಾಡಿದ್ವಿ.